ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಅಂತೂ. ಅದರ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ಸೊ ಅದನ್ನು ನಾನು ಪರ್ಚೇಸ್ ಮಾಡಿ ಸುಮಾರು ದಿನಗಳೇ ಆಗೋಯಿತು. ನಾನು ತೊಗೊಂಡಾಗ ಪ್ರೈಸ್ ಒಂದು ಇತ್ತು, ಇವಾಗ ಒಂದು ಪ್ರೈಸ್ ಇದೆ. ಅಂದರೆ ಇವಾಗ 70% ಡಿಸ್ಕೌಂಟ್ ನಡೀತಿದೆಯಲ್ಲ ಮೀಶೋದಲ್ಲಿ. ಸೊ ಹಾಗಾಗಿ ಕಮ್ಮಿ ಇದೆ. ಆ ಪ್ರಾಡಕ್ಟ್ನ ನಾನು ತೋರಿಸ್ತೀನಿ ನಿಮಗೆ. ಇಷ್ಟ ಆದರೆ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ನಾನು. ಅಲ್ಲೋಗಿ ನೀವು ಆರಾಮಾಗಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೀದಾ ಮೀಶೋ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಬೈ ಮಾಡ್ಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಯಾವುದೇ ಪ್ರಾಡಕ್ಟ್ನ ತೋರಿಸಿದ್ರು ಕೂಡ ನನಗೆ ಅದು ಇಷ್ಟ ಆಗಿ ಆ ಪ್ರಾಡಕ್ಟ್ ಕ್ವಾಲಿಟಿ ಇದ್ದರೆ ಮಾತ್ರ ನಾನು ಅದನ್ನು ತೋರಿಸ್ತೀನಿ. ಖಂಡಿತ ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಚೆನ್ನಾಗಿಲ್ದಿದ್ದ ಪ್ರಾಡಕ್ಟ್ನೆಲ್ಲ ತೋರಿಸಿದ್ರು ಅದ್ರ ಬಗ್ಗೆ ನಾನು ಹೇಳ್ತೀನಿ, ಓಕೆನಾ? ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಹಾಗಾಗಿ ಧೈರ್ಯವಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಹೇಳಿದ್ನಲ್ಲಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ನನ್ನ ಕಡೆಯಿಂದ. ಸೊ ಇನ್ನೇನು ಇಲ್ಲಿ ರಾಣಿಗೆ ಶೂ, ಚಪ್ಪಲಿಗಳು ಎಲ್ಲ ಕೊಡಿಸ್ಬೇಕು ಅಂತ ಸತ್ಯಣ್ಣ ಡಿಸೈಡ್ನ ತೊಗೊಂಡಿದ್ದಾರೆ. ಇನ್ನು ಅವಳು ಕೂಡ ಇವಾಗ ಸ್ಕೂಲಿಗೆ ಹೋಗ್ಬೇಕಲ್ವ, ಶೂ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಶೂ ಹಾಕನ್ನ ತೋರಿಸ್ತಾರೆ ಒಂದ್ಸರಿ ಕಾಲಿಗೆ. ಯಾವ ಥರ ಕಾಣಿಸುತ್ತೆ, ನನ್ನ ಸೊಸೆಗೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹಾಕಿ ತೋರಿಸ್ತಾರೆ ಅವರೇ ಕಾಲು ಮುಟ್ಕೊಂಡೆಲ್ಲ. ಮಗು ಅಲ್ವಾ ಅವಳು. ಸೊ ಹಾಗಾಗಿ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾಣಿ ನಿನಗೆ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಇವಾಗ ಇದನ್ನು ಪ್ಯಾಕ್ ಮಾಡಿಸ್ಬೇಕಲ್ವ, ಪ್ಯಾಕ್ ಮಾಡ್ಸೋಕ್ಕೆ ಹೇಳ್ತಾರೆ. ಹೇಳಿದ ತಕ್ಷಣ ಅವರು ಕೂಡ ಪ್ಯಾಕ್ ಮಾಡ್ತಾರೆ. ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಕರ್ಕೊಂಡು ಬರ್ತಾನೆ ರಾಣಿನ. ಅದು ಎಲ್ಲಿಗೆ ಅಂತಂದರೆ ಗೋಲ್ಡ್ ಶಾಪಿಗೆ ಯಾಕೆ ಕರ್ಕೊಂಡು ಬರ್ತಾನೆ ರಾಣಿನ ಅಂತಂದರೆ ಒಂದು ಜೊತೆ ಕಾಲು ಚೈನ ಕೊಡಿಸ್ಬೇಕು ಅವಳು ಕಾಲಿಗೆ ಅಂತ. ಮವ ಯಾಕೆ ಮವ ಇಲ್ಲಿ ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ರಾಣಿ ನಿನಗೆ ನಾನು ಹುಡ್ದಾಳಿಂದ ಏನೂ ಕೊಡಿಸಿಲ್ಲ ಪುಟ್ಟಿ, ಇದು ಫಸ್ಟ್ನೇ ನಿನಗೆ ಗಿಫ್ಟು ಅಂತ ಹೇಳ್ಬಿಟ್ಟು ಒಂದು ಕಾಲು ಚೈನನ್ನು ತೋರಿಸ್ತಾನೆ. ನನ್ನ ಮುದ್ದು ಮಾವ ನೀನು ಅಂತ ಹೇಳಿ ಅವಳು ಮುದ್ದಾಡ್ತಾ ಇರ್ತಾಳೆ ಮಾವನ್ನ. ಅತ್ತೆ ಬೈತಾರೆ ಮಾವ ಬೇಡ ಅಂತಂದರೆ, ಅದಕ್ಕೆಲ್ಲ ನಾನಿದ್ದೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿ ತಗೋ ಅಂತ ಹೇಳ್ಬಿಟ್ಟು ರಾಣಿಗೆ ಕಾಲು ಚೈನ ಕೊಡಿಸ್ತಾನೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಬಾಸ್ ಅಂದರೆ ಚಿಕ್ಕ ಬಾಸು ವರ್ಧನ್ ಮಗ ಕೂತಿರ್ತಾನೆ ಚಿಂತೆ ಮಾಡ್ಕೊಂಡು ಕೂತಿರ್ಬೇಕಾದಾಗ ಅಲ್ಲಿಗೆ ಬಾಲ ಬರ್ತಾನೆ. ಬಾಲ ಬಂದು ಯಾಕೆ ಚಿಕ್ಕ ಬಾಸು ಆ ರೀತಿ ಕೂತಿದ್ದೀರಾ ಅಂತ ಅಂದಾಗ, ಬಲ ಎದೋಳು ನೀನು, ಯಾಕೆ ಕೆಳಗಡೆ ಕೂತಿದ್ಯಾ? ಬಾಲ ಅನ್ನಲ್ಲ ಮಾವ, ಯಾಕೆ ಕೆಳಗಡೆ ಕೂತಿದ್ಯಾ, ಎದ್ದು ಬಾ ಮೇಲಕ್ಕೆ ಅಂತ ಹೇಳ್ಬಿಟ್ಟು ಕರೀತಾನೆ. ಕರೆದ ತಕ್ಷಣವೇ ಇಲ್ಲೇ ಇರಲಿ ಬಿಡಿ ಬಾಸು ಅಂತ ಅಂದಾಗ, ಇಲ್ಲ ನಿನ್ನ ಮೇಲೆ ಬಂದು ಕೂತ್ಕಮ್ಮಮ್ಮ ಅಂತ ಹೇಳಿ ಕುಂಡ್ರಿಸ್ತಾನೆ. ಹೌದು, ನನ್ನ ಯಾಕೆ ನೀನು ಮಾತಾಡ್ಸೋಕ್ಕೂ ಬರೋದಿಲ್ಲ, ನನ್ನ ಜಾಸ್ತಿ ಇಷ್ಟನೂ ಪಡ್ತಾ ಇಲ್ಲ ಇತ್ತೀಚೆಗೆ, ಏನು ಮಾಡ್ತಾ ಇದೆಯಾ ನೀನು ಅಂತಂದಾಗ, ಸಾರಿ ಬಾಸು ಅಂದಾಗ, ಏನಿಲ್ಲ ಬಾಸು, ನೀನು ಹಾಸ್ಟ್ಲಲ್ಲಿ ಇದ್ದಲ್ವಾ, ಅವಾಗ ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ವು, ಸೊ ಹಾಗಾಗಿ ಬಂದಿಲ್ಲ ಅಂತ ಬಾಲ ಹೇಳ್ತಾನೆ. ಇವತ್ತು ನಂದು ಏನು ದಿನ ಅಂತ ಗೊತ್ತಾ ನಿನಗೆ ಅಂದಾಗ, ಹೌದು ನಿನ್ನ ಬರ್ತಡೇ ಅಲ್ವಾ ಇವತ್ತು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಹಾಗಾದರೆ ನನಗೇನು ಗಿಫ್ಟ್ ತಂದಿದೆಯಾ ಅಂತ ಹೇಳಿದಾಗ, ನಾನು ತಂದಿದ್ದೀನಿ ಒಂದು ಗಿಫ್ಟ್ ಅಂತೇಳಿ ಮುಜುಗರ ಪಟ್ಕೊಂಡು ಒಂದು ಬುಗುರಿನ ಕೊಡ್ತಾನೆ. ಬಗರಿ ಅನ್ನಂಗಿಲ್ಲ, ಬುಗುರಿ ಅಂತಲೇ ಹೇಳ್ತಾರೆ. ಸೊ ನಮ್ಮ ಕಡೆ ಎಲ್ಲ ನೀವು ತಿರ್ಗಿ ಅದಕ್ಕೇ ನೀವು ಕರೆಕ್ಟಾಗಿ ಸ್ವಚ್ಛವಾಗಿ ಹೇಳಿ ಅಂತ ಹೇಳಬೇಡಿ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಸೊ ನನಗಂತೂ ನೆನ್ನೆನೇ ಹೇಳಿದ್ದೀನಿ, ನಾನು ತಿದ್ಕೊಳ್ತೀನಿ, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಹೇಳಿ ಅಂತ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ಬುಗ್ರಿ ಕೊಟ್ಟಾದಮೇಲೆ ಖುಷಿ ಪಡ್ತಾನೆ. ಈ ಗಿಫ್ಟ್ ಇಷ್ಟ ಆಯ್ತಾ ನಿಮಗೆಲ್ಲ? ದೊಡ್ಡ ಗಿಫ್ಟ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ನಂದೆಲ್ಲ ಸಣ್ಣ ಗಿಫ್ಟು ಅಂತ ಕೂಡ ಬಾಲ ಹೇಳ್ತಾ ಇರ್ತಾನೆ. ಸೊ ಅದೆಲ್ಲ ಆದಮೇಲೆ ಅವನೇನು ಹೇಳ್ತಾನೆ ಗೊತ್ತಾ ಈ ಮಾತಿಗೆ? ನೋಡಿ ಮಮ್ಮ, ನನಗೆ ಯಾರು ಏನೇ ದೊಡ್ಡ ಗಿಫ್ಟ್ ಕೊಟ್ಟರು ಅಷ್ಟೇ, ಚಿಕ್ಕ ಗಿಫ್ಟು ಕೊಟ್ಟರು ಅಷ್ಟೇ, ಆದರೆ ನೀನಾಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪಾಜಿ ಬರ್ತಡೆಗೆಲ್ಲ ಕಾರು, ಅದು ಇದು ಬಂಗ್ಲೆ ಎಲ್ಲ ಕೊಡಿಸ್ತಾರೆ. ಸೊ ಆದರೂ ನನಗೆ ನೀನು ಕೊಟ್ಟಷ್ಟು ನನಗೆ ಪ್ರೀತಿ ಅನಿಸೋದಿಲ್ಲ. ಸೊ ನೀವು ಕೊಟ್ಟಿರೋದೇ ನನಗೆ ತುಂಬ ಖುಷಿ ಅಂತ ಹೇಳಿ ಆ ಮಗು ಆ ಬೊಗ್ರಿನೇ ಇಷ್ಟಪಡ್ತಾನೆ. ಏಕೆಂದರೆ ವರ್ಧನ್ ಒಂದು ಹೆಂಡ್ತಿ ಏನಿದ್ರೋ ಕ್ಯಾರೆಕ್ಟ್ರು, ಅದೇ ಕ್ಯಾರೆಕ್ಟ್ರ್ ಈ ಮಗುಗೆ ಬಂದಿದೆ. ವರ್ಧನ್ ಕ್ಯಾರೆಕ್ಟರ್ ಅಂತೂ ಖಂಡಿತ ಬಂದಿಲ್ಲ. ಅದೆಲ್ಲ ಆದಮೇಲೆ ಫೈನಲಿ ಇನ್ನು ಅಲ್ಲಿಗೆ ವರ್ಧ ಬಂದು ಬಾಗ್ಲತ್ರ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಅವ್ರು ಮಾತಾಡೋದನ್ನ. ನಿಮ್ಮದು ಇಬ್ಬರದು ಮಾವಾಳಿಂದು ಮಾತುಗಳೆಲ್ಲ ಮುಗ್ದಿದ್ರೆ ಸ್ವಲ್ಪ ಬರ್ಬೋದಾ ಬಲ ಅಂತೇಳಿ ಕರೆದಾಗ, ಸರಿ ಆಯಿತು ಬಸ್ಸು, ಏನು ಕೆಲಸ ಆಗಬೇಕಿತ್ತು ಅಂತ ಅವ್ನು ಸಡನ್ನಾಗಿ ಅಲ್ಲಿ ಹಾಸಿಗೆ ಮೇಲೆ ಕೂತಿರೋನು ಎದ್ದು ಬಿಡ್ತಾನೆ. ಆವಾಗ ಇವನು ಚೇತು ಇದ್ಕೊಂಡು ಇವನು
ಪಾಪು ಇದ್ಕೊಂಡು ಅಳ್ತಾ ಇರ್ತಾನೆ. ನಾನು ಬೇಜಾರಾಗುತ್ತೆ ನನಗೆ ಬಾಲಮಾಮ ಬಂದರೆ ಅಂತೇಳಿ, ಒಂದು ಸ್ವಲ್ಪ ಹೊತ್ತು ಬರ್ತಾನೆ, ನೀನು ರೂಮಲ್ಲಿ ರೆಸ್ಟ್ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ಹೊರಗಡೆ ಕರೆದುಬಿಟ್ಟು ಹೇಗಾದರೂ ಮಾಡಿ ಮನೆ ಬಿಟ್ಟು ತೊಲಗಿಸ್ಬೇಕನ್ನೋದು ವರದನ ಉದ್ದೇಶ. ಯಾಕೆಂದರೆ ಬಾಲುನ ಯಾಕೆ ಅಂತಂದರೆ ಅವ್ನು ಇಲ್ಲಿದ್ದರೆ ತೊಂದರೆ ಆಗುತ್ತೆ ಅನ್ನೋದು. ಸೊ ಸಿಟೀಲಿ ನಮ್ಮ ಫ್ಯಾಕ್ಟ್ರಿ ಕಡೆ ಏನೋ ಒಂದು ತೊಂದರೆ ಆಗಿದೆಯಂತೆ, ನೀನು ಅಲ್ಲೋಗಿ ಸ್ವಲ್ಪ ಕೆಲಸನ ನೋಡ್ಕೋಬಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಮತ್ತೆ ಇನ್ನೊಂದು ಸರಿ ಬಾಲ ಹೇಗಾದರೂ ಮಾಡಿ ನಾನು ಕಾವೇರಿ ವಿಷಯ ಸತ್ಯಣ್ಣನ ವಿಷಯ ಹೇಳಬೇಕು ಅಂತ ಹೇಳೋಕ್ಕೂ ಅದನ್ನು ಯಾವಾಗಲೂ ವರದ ತಡಿತಲೇ ಇರ್ತಾನೆ. ಅದು ತಡೆದಿದ್ದೆ ತುಂಬ ಒಳ್ಳೇದಂತ ಅನಿಸುತ್ತೆ. ಯಾಕೆಂದರೆ ಇಷ್ಟು ಬೇಗ ಹೇಳಿದ್ರೆ ವರದ ಅಂತೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಹುಡುಗಿಸಿ ಏನಾದರೂ ಒಂದು ಪ್ರಾಬ್ಲಮ್ ಮಾಡೇ ಬಿಡ್ತಾನೆ. ಸೊ ಹಾಗಾಗಿ ತಡೆಯೋದೇ ಒಳ್ಳೇದಂತ ನನ್ನ ಅನಿಸಿಕೆ. ಸೊ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳಬೇಕು. ಫಸ್ಟ್ ಆ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಇದಂತೂ ಮ್ಯಾಟು ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. 100ಗೆ 100 ಕೊಡ್ತೀನಿ ಫಸ್ಟ್ನೇದಾಗಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 198 ರೂಪಾಯಿಗೆ ಅಷ್ಟೇ ಸಿಗೋದು ಇದು ಮೀಶೋದಲ್ಲಿ. ಆ್ಯಕ್ಚುಲಿ ನಾನು ತೊಗೊಂಡಾಗ ಇಷ್ಟಿತ್ತು, ಇವಾಗಿನ ಪ್ರೈಸ್ ತುಂಬಾ ಕಮ್ಮಿ ಆಗಿದೆ, ಪ್ರೀಮಿಯಮ್ ಆಗಿದೆ. ನೋಡ್ತಾ ಇರ್ಬೋದು, ನೀವು ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಉಲ್ಲನ್ ಆಗಿರುತ್ತೆ ಇದು ನೋಡಿ. ಒಂದು ಫಂಕ್ಷನ್ಸ್ಗಾಗಿರ್ಬೋದು, ಮನೆಗೆ ಮ್ಯಾಟ್ಸ್ ಹಾಕೋಕ್ಕೆ, ನಾವು ಡೈಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಕೂಡ ಡೈಲಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಒಂದು ಹಬ್ಬ ಹರಿದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಮ್ಯಾಟ್ ಅಂತಲೇ ಹೇಳ್ಬೋದು. ಪ್ರೀಮಿಯಮ್ ಅಲ್ಲಿದೆ ನಿಜವಾಗೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಈ ಮ್ಯಾಟ್ ತೊಗೊಂಡು ಸುಮಾರು ದಿನ ಆಗಿತ್ತು. ನಿಮಗೆ ಒಂದು ರಿವ್ಯೂ ಕೊಡೋಣ. ಈಗ ಕೂಡ ಸ್ಟಾಕ್ ಇದೆ, 70% ಆಫರ್ ನಡೀತಿದೆಯಲ್ವ. ಸೊ ಹಾಗಾಗಿ ಇವಾಗ ಬರೀ ಒಂದು 150ಕ್ಕೆ 160ಕ್ಕೆ ಸಿಗ್ತಾ ಇದೆ. ಯಾಕೆಂದರೆ ನಾನು ತೊಗೊಂಡಿರೋ ಪ್ರೈಸ್ ಹಾಕಿದ್ದೀನಿ ಅಷ್ಟೇ ನಿಮಗೆ. ಬಟ್ ಇದ್ರ ಪ್ರೈಸ್ ಇವಾಗ ಕಮ್ಮಿ ಇದೆ. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇರುತ್ತೆ, ನೀವು ಅದನ್ನು ನೋಡಿ ಪರ್ಚೇಸ್ ಮಾಡ್ಬೋದು. ನೋಡಿ ಬ್ಯಾಕ್ ಸೈಡಲ್ಲಿ ಕೂಡ ನಿಮಗೆ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಆ ದಾರದಲ್ಲಿ ವೀವಿಂಗ್ ಆಗಿರೋದು ಎಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಆಗಿದೆ ಅಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಆಗಿದೆ ನಿಜವಾಗೂ. ಈ ಥರ ಒಂದು ಪ್ರಾಡಕ್ಟ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಆರಾಮಾಗಿ ಮೀಶೋಗೆ ಹೋಗಿ ಇನ್ನೂ ಕಲರ್ಸ್ ಆಪ್ಷನ್ಸ್ ಇದೆ, ಯಾವ್ದು ಬೇಕಂದ್ರೆ ಅದು ಬುಕ್ ಮಾಡ್ಕೋಬೋದು. ಸೊ ನಿಜವಾಗೂ ಈ ಥರ ಪ್ರಾಡಕ್ಟ್ನಂತೂ ನಾನು ಇನ್ನೊಂದು 2-3 ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ ಇದನ್ನ. ಸೊ ನಾನು ರೂಮಿಗೆ, ಹಾಲಿಗೆ 2 ರೂಮ್ ಎಲ್ಲ ಇರೋದ್ರಿಂದ ಒಂದು 5 ಪರ್ಚೇಸ್ ಮಾಡಬೇಕನ್ನೋ ಪ್ಲಾನಿಂಗ್ ಇದೆ. ಯಾಕೆಂದರೆ ಈಗ 70% ಆಫರ್ ಇರೋದ್ರಿಂದ ಇವಾಗೆಲ್ಲ ಕಮ್ಮಿಗೆ ಸಿಗುತ್ತೆ. 130, 140, 150 160 ಸಿಗುತ್ತೆ. ಸೊ ಹಾಗಾಗಿ ನಾನು ಒಂದು 5 ಬುಕ್ ಮಾಡೋದಂತೂ ಖಂಡಿತ. ಮಿಸ್ ಮಾಡ್ದಂಗೆ ಈ ಪ್ರಾಡಕ್ಟ್ನಂತೂ ಬೈ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಈಗ ಸೀರಿಯಲ್ಲ ಶುರು ಮಾಡೋಣ. ಅಲ್ಲೇ ಶುರು ಮಾಡಿದ್ದೆ, ಸೊ ಈ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀನಿ. ನಿನ್ನೆ ಒಬ್ರು ಯಾರೋ ನನಗೆ ಕಮೆಂಟ್ ಹಾಕಿದ್ದೀರಾ, ಸೊ ಇರಲಿ ಬಿಡಿ, ಅದನ್ನು ನಾಳೆ ಹೇಳ್ತೀನಿ ನಾನು. ಇನ್ನೇನು ಇಲ್ಲಿ ಇವ್ರು 3 ಜನ ಕೂತ್ಕೊಂಡಿರ್ತಾರೆ. ಅಂದರೆ ಚಂದು ಅವ್ರು ಬರಲಿಲ್ಲ ಅಂತ ದಾರಿ ಕಡೆ ನೋಡ್ತಲೇ ಇರ್ತಾನೆ. ಅದನ್ನು ನೋಡಿ ಸರಳ ಯಾರನ್ನೂ ಹಂಗೆ ನೋಡ್ತಿದ್ದಿ ಅಂದಾಗ ಅಪ್ಪ ರಾಣಿ ಸಿಟಿಯಿಂದ ಏನೋ ಬರಲಿಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ಅಂದಾಗ, ಓಹೋ ನೀನೇನು ದೇವರೇನೋ ಅಂದ್ಕೊಂಡ ತಕ್ಷಣ ಹಂಗೆ ಬಂದುಬಿಡ್ತಾರೇನೋ ಅಂದ ತಕ್ಷಣ ಅಲ್ಲಿ ಪ್ರತ್ಯಕ್ಷ ಆಗೇ ಬಿಡ್ತಾರೆ. ಲೋಚನ ಇದ್ಕೊಂಡು ನೋಡಮ್ಮ ಬಂದರು ಅಂದಾಗ ಸೊ ಬಂದೇ ಬಿಡ್ತಾರೆ. ಇನ್ನು ಅವ್ರ ಮಾವ ಬಂದ ತಕ್ಷಣ ಯಾಕ್ರಿ ಇಷ್ಟೊಂದು ಲೇಟು, ಊಟಕ್ಕೂ ಬಂದಿಲ್ಲ, ಇಷ್ಟು ಲೇಟ್ ಆಗಿದೆ ಅಂತೇಳಿ ಸರಳ ಒಂದೇ ಉಸಿರಲ್ಲಿ ಪ್ರಶ್ನೆಗೆ ಹೇಳ್ಬೇಕಾದಾಗ ನಿನಗೇನೆಲ್ಲ ಬರ್ಬೇಕಿತ್ತ ಅಂತ ಅಲ್ಲಿಂದ ಅದೇ ಹೊರಟೋಗ್ಬಿಡ್ತಾರೆ ಸತ್ಯಣ್ಣ. ಇನ್ನು ರಾಣಿ ಕೈಲಿ ಬ್ಯಾಗ್ ಇರುತ್ತಲ್ಲ, ಅದು ನಿಸ್ಕೊಂಡು ನೋಡ್ತಾರೆ, ಏನಿದು ಈ ಬ್ಯಾಗಿಗೆ 1,500 ರೂಪಾಯಿ ಕೊಟ್ಟಿದ್ಯಾ, ಎಲ್ಲಿಂದ ಬಂತೆ ದುಡ್ಡು ನಿನಗಿದೆಲ್ಲ ಅಂತೇಳಿ ಭಯಕ್ಕೆ ಶುರು ಮಾಡ್ಕೊಂಡಾಗ ಇದನ್ನೆಲ್ಲ ಮಾವ ಕೊಡಿಸಿದ್ದು ಅಂತೇಳಿ ರಾಣಿ ಹೇಳ್ತಾಳೆ, ತಗೋ ಇಟ್ಕೋ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅವಳು ಆ ಕಡೆ ಹೋಗ್ಬೇಕಾದಾಗ ಗೆಜ್ಜೆ ಸೌಂಡ್ ಬಂದ್ಬಿಡುತ್ತೆ. ಇವಳು ಲೋಯ್ತಂತೂ ಉರುಗುಟ್ಕೊಂಡು ನೋಡ್ತಾಳೆ ಸುಮ್ಮನೆ. ಆ ಗೆಜ್ಜೆ ಸೌಂಡ್ ಬಂದ ತಕ್ಷಣವೇ ಕಾಲೆತ್ತಿ ನೋಡ್ತಾಳೆ, ಅಂದರೆ ಬಟ್ಟೆ ಎತ್ತಿಬಿಟ್ಟು ಕಾಲು ಎತ್ತಲ್ಲ. ಸೊ ನೋಡಿದಾಗ ಚೈನ್ ಹಾಕೊಂಡಿರ್ತಾಳೆ ಅವಳು. ವಾ ಇದೆಲ್ಲ ಎಲ್ಲಿಂದ ಬಂತೆ, ಯಾರು ಕೊಡಿಸಿದ್ದು ಅಂದರೆ ಮಾಮ ಅಂತ ಹೇಳ್ತಾರೆ. ದುಡ್ಡೆಲ್ಲಿಂದ ಬಂತಿದ್ದಕ್ಕೆಲ್ಲ ನನ್ನ ಗಂಡ ನೋಡು ಎಷ್ಟೊಂದೆಲ್ಲ ಕೊಡಿಸ್ಬಿಟ್ಟನಂತ ಹುರ್ಕೊತಾ ಇರ್ತಾಳೆ. ಅಲ್ಲ ಕಣೆ ಎಲ್ಲಿಂದ ತೊಗೊಂಡ್ರೆ ಇದನ್ನೆಲ್ಲ ಅಂದಾಗ ಇದನ್ನೆಲ್ಲ ಮಾವ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಇನ್ನೊಂದು ಸರಿ ಅವಳು ಏನು ಮಾತಾಡೋಕ್ಕೆ ಹೋಗಲ್ಲ, ಅವ್ರ ಜೊತೆ ಮಾತಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ ರಾಣಿ ಅಷ್ಟೇನೆ. ಇನ್ನು ಲೋಹಿತ್ಗಂತೂ ಉರಿ ಬಂದಿರುತ್ತೆ, ನಮ್ಮಪ್ಪ ನೋಡು ಎಲ್ಲ ಕಾಲ್ಚೆನೆಲ್ಲ ಕೊಡಿಸ್ತಿದ್ದಾನೆ, ನನ್ನ ಪ್ರೀತಿ ಎಲ್ಲ ಅವಳಿಗೆ ಸಿಗ್ತಾ ಇದೆ ಅನ್ನೋದು ಅವಳು ತುಂಬ ಫೀಲಿಂಗ್ ಆಗಿರುತ್ತೆ. ಇನ್ನು ಇಲ್ಲಿ ಒಂದು ಕಡೆ ಇವತ್ತು ರಾಣಿಗೆ ಕಾವೇರಿಗೆ ಇನ್ನೂ ನೆನಪೇ ಬಂದಿರಲ್ಲ. ನಿನ್ನೆ ಆ ಕಾಂಚನನ ನೋಡಿ ಎದುರ್ಕೊಂಡಿರ್ತಾಳಲ್ವ. ಸೊ ಹಾಗಾಗಿ ಇವ್ರಿಗೇನು ಇನ್ನೂ ಪ್ರಜ್ಞೆ ಬಂದಿಲ್ವಾ ಅಂದಾಗ, ಮೇಡಮ್ ರಾತ್ರಿಲ್ಲ ಬರೀ ರಾಣಿ ರಾಣಿ ಅಂತಲೇ ಕನ್ವರ್ಸ್ಕೊಂಡ್ರು, ಇನ್ನೂ ಪ್ರಜ್ಞೆ ಬಂದಿಲ್ಲ ಮೇಡಮ್ ಅಂತ ಡಾಕ್ಟರ್ ಹೇಳ್ತಾಳೆ ಪೊಲೀಸ್ ಅಧಿಕಾರಿಗೆ. ಯಾಕೆ ಈ ರೀತಿ ಕಾವೇರಿ ಎದುರ್ಕೊತಾ ಇದ್ದಾಳೆ ಒಂದು ಗೊತ್ತಾಗ್ತಿಲ್ವಲ್ಲ. ಏನೋ ಕ್ಯಾಮ್ರಾ ನೋಡ್ತಾ ಇದ್ಲು, ಮಗಳು ಬಂದಿರೋ ಸಂತೋಷನ ಖುಷಿ ಪಡ್ತಾ ಇದ್ಲು ಟಿ ವಿಲಿ ನೋಡಿ, ಆದರೆ ಇದಕ್ಕಿದ್ದಂಗೆ ಎದುರ್ಕೊಂಡ್ಲಲ್ಲ ಅಂಥೇಳಿ ಮತ್ತೆ ಇನ್ನೊಂದು ಸರಿ ಆ ಕ್ಯಾಮ್ರಾದಲ್ಲಿರೋ ವಿಡಿಯೋನ ಮತ್ತೆ ಟಿ ವಿಗೆ ಹಾಕಿ ನೋಡ್ತಾರೆ. ಅದು ನೋಡಿದಾಗ ಅವ್ರಿಗೆ ಅರ್ಥ ಆಗೋದು ಒಂದೇನೇ, ಅವರು ರಾಣಿನೂ ಸತ್ಯಣ್ಣ ಬರಬೇಕಾದಾಗ ಹಿಂದೆ
ಕಾವೇರಿ ಬರೋದನ್ನ ನೋಡಿ ಎದುರ್ಕೊಂಡಿರ್ತಾಳೆ. ಆವಾಗ ಡೌಟ್ ಬರುತ್ತೆ ಈ ಪೊಲೀಸ್ ಅಧಿಕಾರಿಗೆ, ಇವರಿಬ್ಬರ ಮಧ್ಯದಲ್ಲಿ ಏನೋ ಒಂದಿದೆ, ಅದನ್ನು ನಾನು ತಿಳ್ಕೊಬೇಕು. ಇದನ್ನು ನೋಡಿ ಅವಳು ಎದುರ್ಕೊಂಡು ಅನ್ವರಿಸ್ತಾ ಇರೋದು ಮತ್ತು ತುಂಬ ಎದುರ್ಕೊಳ್ತಿರೋದು ಕಾವೇರಿ ಅಂತ ಪೊಲೀಸ್ ಅಧಿಕಾರಿಗೆ ಖಂಡಿತ ಗೊತ್ತಾಗ್ಬಿಡುತ್ತೆ ಇವತ್ತು. ಸೊ ಏನು ಎತ್ತ ಅಂತ ಗೊತ್ತಾಗಲ್ಲ, ಬಟ್ ಎದುರ್ಕೊಂತಿದ್ದಾಳೆ ಅವಳು ನೋಡಿ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ಇಲ್ಲೊಂದು ಕಡೆ ಇನ್ನು ಇವರು ಆ ಸ್ಕೂಲ್ಗೆಲ್ಲ ರೆಡಿಯಾಗಿ ಮಕ್ಕಳು ಬಂದಿರ್ತಾರೆ. ರೆಡಿಯಾಗಿ ಬಂದಾಗ ಲೋಚು ಮಾತ್ರ ರೆಡಿಯಾಗಿರಲ್ಲ. ಏನಾಯಿತು ಮಗಳೇ, ಯಾಕೆ ಸ್ಕೂಲಿಗೆ ಹೋಗಲ್ವಾ ಅಂದಾಗ, ಅಮ್ಮ ನನಗೆ ರಾತ್ರಿಯಲ್ಲೇ ಜ್ವರ ಅಮ್ಮ ಅಂತೇಳಿ ಸುಳ್ಳು ಹೇಳ್ತಾಳೆ. ಹಿಂಗೆ ಮುಟ್ಟು ನೋಡಿದಾಗ ಯಾವ ಜ್ವರನೂ ಇರೋದಿಲ್ಲ. ಮತ್ತು ನೋಡಮ್ಮ ಕಣ್ಣೆಲ್ಲ ಕೆಂಪಗಾಗಿದೆ, ಕೈ ಮೈಯೆಲ್ಲ ತುಂಬ ಸುಸ್ತಾಗ್ತಿದೆ ನನಗೆ ಅಂತೇಳಿ ಸುಳ್ಳು ಹೇಳಿ ಸ್ಕೂಲ್ಗೆ ತಪ್ಪಿಸ್ಕೊತಾಳೆ. ಯಾಕೆಂದರೆ ಅವಳ ಉದ್ದೇಶ ಏನಾದರೂ ರಾಣಿಗೆ ಮಾಡಬೇಕು ಅನ್ನೋದು. ಸೊ ಇನ್ನೇನು ಅಲ್ಲ ಕಣೆ, ಯಾಕೆ ನೀನು ಸ್ಕೂಲಿಗೆ ಬಂದರೆ ಏನೇ ಆಗ್ಬಿಡುತ್ತೆ ಅಂದಾಗ, ನಾನು ಹೋಗಿ ಅವಳ ಪಕ್ಕದಲ್ಲಿ ಕೂತ್ಕೋಬೇಕಾಗುತ್ತೆ ಇವತ್ತು ಸ್ಕೂಲಲ್ಲಿ ಅಂತೇಳಿ ನೆಪ ಮಾಡಿಕೊಂಡು ಇಲ್ಲೇ ಉಳ್ಕೊತಾಳೆ. ಇನ್ನು ಅವರಮ್ಮ ಎಲ್ಲ ಕಡೆ ಚೆಕ್ ಮಾಡಿ ಇದು ಮಾಡಿದಾಗ ಇನ್ನು ಸತ್ಯಣ್ಣ ಬಂದು ಬಿಡು ಹೋಗಲಿ, ಇವಾಗೆಲ್ಲ ಜ್ವರಗಳೆಲ್ಲ ಚೆನ್ನಾಗಿಲ್ಲ, ಆಮೇಲೆ ಯಾಕೆ ಬೇಕು, ಸಂಜೆವರೆಗೂ ಟ್ಯಾಬ್ಲೆಟ್ಸ್ ಕೊಟ್ಟಿರು, ಏನಾದ್ರು ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸತ್ಯಣ್ಣ ಹೇಳಿ ಸ್ಕೂಲಿಗೆ ಕರ್ಕೊಂಡು ಹೋಗೋದಿಲ್ಲ, ಅವರೇ ಹೋಗ್ತಾರೆ ಸ್ಕೂಲಿಗೆ. ಇನ್ನು ಇಲ್ಲಿ ಒಂದು ಕಡೆ ಕಾಂಚನ ಎಂಟ್ರಿ ಆಗಾಯಿತು. ಯಾರ ಮನೆಗೆ? ವರದನ ಮನೆಗೆ. ಬಾಗಿಲು ತೆಗೆದು ಒಳಗಡೆ ಬರ್ತಾಳೆ. ಅಂದರೆ ದೊಡ್ಡದೊಂದು ಪ್ಯಾಸೇಜ್ ಅವ್ರದ್ದು, ಪ್ಯಾಲೇಸು. ಅಲ್ಲಿ ಬಂದುಬಿಟ್ಟು ವರದ ಟೀ ಕುಡಿತಾ ನಿಂತಿರ್ತಾನೆ. ಸೆಕ್ಯೂರಿಟಿ ಬಂದು ತಡೀತಾರೆ, ಹೋಗ್ಬೇಡ ಒಳಕ್ಕೆ, ಪರ್ಮಿಷನ್ ಇಲ್ದಲೆ ಫೋನ್ ಮಾಡ್ಕೊಂಡು ಬರ್ದಲೆ ಬಾಸ್ ಯಾರನ್ನೂ ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ ಅಂದಾಗ, ನಾನು ಫೋನ್ ಮಾಡಿದೆ ಆದರೆ ಆ ಫೋನ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನು ಅಷ್ಟರಲ್ಲೇ ಇಲ್ಲ ಮೇಡಮ್ ಆ ರೀತಿ ಎಲ್ಲ ಬಿಡೋಕ್ಕಾಗಲ್ಲ ಅಂದಾಗ, ಇಲ್ಲ ಬಿಡಲೇಬೇಕು ಅಂತೇಳಿ ಮುಂದಕ್ಕೆ ಬರ್ತಾ ಇರ್ತಾಳೆ. ಅಷ್ಟರಲ್ಲೇ ಇಲ್ಲಿ ವರದ ಕೇಳಿಸ್ಕೊಂಡು ಯಾರೋ ಅದು ಅಂತ ಹೇಳಿದಾಗ, ಸರ್ ನಾನು ಸರ್ ಕಾಂಚನ, ನೆನಪಿದೆಯಾ ಅಂದರೆ ನೆನಪಿರಲ್ಲ ಬಿಡಿ, ತುಂಬ ವರ್ಷ ಆಯಿತು, ಕಾವೇರಿ ಅಂತ ಹೇಳ್ಬಿಡ್ತಾಳೆ. ಕಾವೇರಿ ನೆನಪಿದಾರ ಅಂತೇಳಿ ಅಷ್ಟರಲ್ಲೇ ಅವ್ನು ತುಂಬ ಶಾಕಾಗಿ ನಿಂತ್ಕೊಬಿಡ್ತಾನೆ. ಕಾವೇರಿ ಅಂದ ತಕ್ಷಣ ಅವ್ರಿಗೆ ನೆನಪಾಗ್ಬಿಡುತ್ತೆ. ಇನ್ನು ನೆನಪಾದ ತಕ್ಷಣ ಫೈನಲಿ ಒಳಗಡೆ ಬಂದೇ ಬಿಡ್ತಾಳೆ ಕಾಂಚನ, ಹೇಳಬೇಕು ವಿಷಯನ ಅಂತ ಹೇಳ್ಬಿಟ್ಟು. ಕಾವೇರಿ ನೆನಪಿದಾರ? ಹೋಗ್ಲಿ ಕಾಂಚನ, ನಾನು ನೆನಪಿದ್ದೀನ ಅಂತ ಅಂದಾಗ ನ್ಯೂಸ್ ಪೇಪರ್ ಓದ್ತಾ ಇರ್ತಾನಲ್ಲ, ಅದನ್ನು ಕೆಳಗಡೆನೆ ಬಿಟ್ಬಿಡ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಕಾವೇರಿಗೆ ಎಚ್ಚರಿಕೆ ಆಗಿರುತ್ತೆ. ನಿಟ್ಟು ಬಿದ್ದು ರಾಣಿ ಅಂತೇಳಿ ಕಿರ್ಚ್ಕೊತಾಳೆ. ನನ್ನ ಮಗಳಿಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ಕತೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿಬಿಟ್ಟು, ನಾನು ಫಸ್ಟ್ ಇವಾಗ ನಾನು ಜೈಲಧಿಕಾರಿನ ಮಾತಾಡಿಸ್ಬೇಕು, ನನಗೆ ಸ್ವಲ್ಪ ಕೆಲಸ ಇದೆ ಅವ್ರ ಹತ್ರ ಅಂತೇಳಿ ಅಲ್ಲಿರೋ ಒಂದು ಮೆಡಿಸಿನ್ಸ್ ಹಾಕಿರ್ತಾರಲ್ಲ ಅದನ್ನೆಲ್ಲ ಕಿತ್ತಾಕಿ ಬಂದ್ಬಿಡ್ತಾಳೆ ಕಾವೇರಿ. ಇನ್ನು ಇಲ್ಲಿ ಒಂದು ಕಡೆ ಇವಳು ಕುಂಟೆ ಬಿಲ್ಲೆ ಆಡ್ತಾ ಇರ್ತಾಳೆ ರಾಣಿ. ಲೋಹಿತ್ ಬಂದ್ಬಿಟ್ಟು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ. ನಿನ್ಗೆ ಹುಷಾರಿಲ್ಲ ಬಿಡು, ಬೇಡ ಅಂತ ಹೇಳ್ಬಿಟ್ಟು ರಾಣಿ ಹೇಳಿದಾಗ, ಲೋಹಿತ್ ಇದ್ಕೊಂಡು ನನ್ನ ಫ್ರೆಂಡ್ಶಿಪ್ ಮಾಡಲ್ವಾ, ಚಂದುನ್ ಮಾತ್ರ ಫ್ರೆಂಡ್ಶಿಪ್ ಮಾಡ್ತೀಯ ಅಂತೇಳಿ ಅಂದಾಗ ಅವಳಿಗೆ ನಂಬಿಕೆನಿರಲ್ಲ ಅವಳ ಮೇಲೆ. ಆದರೂ ಕೂಡ ಅನುಮಾನದಲ್ಲಿ ಸರಿ ಆಯಿತು, ನೀನು ಫಸ್ಟ್ ಫ್ರೆಂಡು, ಚಂದು ನೀನು ಸೆಕೆಂಡ್ ಫ್ರೆಂಡು ಅಂತೇಳಿ ಕೈ ಕೊಟ್ಬಿಟ್ಟು ಇರ್ತಾಳೆ. ಇನ್ನು ಅಷ್ಟರಲ್ಲೇ ಆಟ ಆಡಬೇಕು, ಅಷ್ಟರಲ್ಲೇ ಸರಳ ಬರ್ತಾಳೆ ಊಟ ತೊಗೊಂಡು ಗಂಡನು ಕೊಡೋಕ್ಕೆ. ಇನ್ನು ರಾಣಿ ಇದ್ಕೊಂಡು ಅತ್ತೆ ನಾನು ಕೊಟ್ಬಿಟ್ಟು ಬರ್ತೀನಿ ಕೊಡಿ ಮಾವನಿಗೆ ಅಂದಾಗ, ಅಮ್ಮ ಬೇಡಮ್ಮ, ನಿನ್ನ ಮಹಾರಾಣಿ, ನಿಮ್ಮ ಮಾವ ಸುಮ್ಮನಿರಲ್ಲ ತಿರ್ಗ ಮತ್ತೆ ಅಂತೇಳಿ ಸರಳ ಹೇಳ್ತಾಳೆ. ಇಲ್ಲ ಹಾಗೇನಿಲ್ಲ, ನಾನು ಕೊಟ್ಬಿಟ್ಟು ಬರ್ತೀನಿ ಕೊಡಿ ಅಂತೇಳಿ ಬ್ಯಾಗ್ನ ಇಸ್ಕೊಂಡು ಹೋಗ್ತಾಳೆ. ಆ ಲೋಹಿತ್ ಅಲ್ಲೇ ಕೂತ್ಕೊಂಡಿರ್ತಾಳೆ. ಯಾಕೆ ನೀನು ಇಲ್ಲಿ ಕೂತಿದ್ಯಾ, ಹೋಗಿ ರೆಸ್ಟ್ ಮಾಡಲ್ವೇನೆ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸರಳ ಬೈತಾ ಇರ್ತಾಳೆ. ಆ ಅಮ್ಮ ಬರ್ತೀನಿ ಅಂತ ಹಿಂದೆನೇ ಹೋಗೋ ಥರ ಹೋಗಿ ರಾಣಿ ಹಿಂದೆ ಓಡಿ ಬರ್ತಾಳೆ. ಇವತ್ತು ರಾಣಿನ ಏನಾದರೂ ಒಂದು ಮಾಡ್ಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಬ್ಯಾಗ್ ತೊಗೊಂಡು ಹೋಗೋಲ್ಲ, ನಾನು ಬರ್ತೀನಿ ಅಂತೇಳಿ ಕೇಳ್ಕೊತಾಳೆ. ಇಲ್ಲ ನಿನ್ಗೆ ಹುಷಾರಿಲ್ಲ, ಹೋಗಿ ರೆಸ್ಟ್ ಮಾಡು ಅಂತ ರಾಣಿ ಹೇಳಿದ್ರು ಕೂಡ ಕೇಳ್ದಂಗೆ, ಇಲ್ಲ ನಾನು ಬರ್ತೀನಿ ನಿನ್ನ ಜೊತೆ, ನಮ್ಮ ಫ್ರೆಂಡು ಅಂತ ಹೇಳ್ತೀಯಾ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಿಂದ ಬರ್ತಾ ಇರ್ತಾಳೆ. ಬರ್ತಾ ಇರಬೇಕಾದಾಗ ಅಲ್ಲಿ ಪೋಸ್ಟ್ ಅಂಟಿಸಿರ್ತಾರೊಂದು, ಏನೋ ಚಿಲ್ಡ್ರನ್ಸ್ ಗೇಮ್ಸು ಅಂತ ಹೇಳ್ಬಿಟ್ಟು, ಅದನ್ನು ಓದಿ ಚಿಲ್ಡ್ರನ್ಸ್ ಗೇಮ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ಹಂಗಂದ್ರೆ ಏನು ಅಂತ ರಾಣಿ ಕೇಳ್ತಾಳೆ. ನೀನು ಜೈಲಲ್ಲಿ ಹುಟ್ಟಿ ಜೈಲಲ್ಲಿ ಬೆಳೆದಿರೋದಲ್ಲ, ನಿನ್ಗೆ ಏನು ಗೊತ್ತಾಗಬೇಕು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾಳೆ. ಸೊ ಏನಾಗುತ್ತೆ ಏನು ಕತೆ ಅಂತ ನಾಳೆ ನೋಡಬೇಕಾಗುತ್ತೆ. ಸೊ ರಾಣಿ ಅಂತೂ ಕಾಣಿಯಾಗಿರ್ತಾಳೆ. ಏನು ಮಾಡಿರ್ತಾಳೆ, ಏನು ಕತೆ ಲೋಹಿತ್ ಅಂತ ಹೇಳ್ಬಿಟ್ಟು ನಾಳೆ ನಾವು ವಿಡಿಯೋ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಸೊ ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನು ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ಇಷ್ಟ ಆದರೆ ಒಂದು ಲೈಕ್ ಮಾಡಿ.